ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದ್ ಕಡೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಮತ್ತೊಂದು ಕಡೆ ಹಿರಿಯ ನಾಯಕರು ಇನ್ನಿಲ್ಲ ನಿಧನ ಹೊಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಸುದೀರ್ಘ ಅವಧಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅನ್ನುವಂತ ಒಂದು ಸುದ್ದಿಯನ್ನ ಕೇಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹಳಷ್ಟು ದಿನಗಳಿಂದ ಅವರೇನು ಅನಾರೋಗ್ಯ ಪೀಡಿತರಾಗಿರ್ಲಿಲ್ಲ, ಆದ್ರೆ ಕಳೆದ ಒಂದೆರಡು ತಿಂಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದು ನಿಜ. ಯಾಕಂತ ಹೇಳಿದ್ರೆ ಬಹಳಷ್ಟು ಸಕ್ರಿಯವಾಗಿದ್ದಂತಹ 93 ವಯಸ್ಸಿನಲ್ಲೂ ಕೂಡ ಬಹಳಷ್ಟು ಸಕ್ರಿಯವಾಗಿ ರಾಜಕೀಯವನ್ನ ಮಾಡ್ತಿದ್ದಂತವರು. ಅದೇ ರೀತಿ ರಾಜಕೀಯ ಅಷ್ಟೇ ಅಲ್ಲದೆ ಇಡೀ ಶಾಮನೂರು ಕುಟುಂಬ ತೊಡಗಿಸಿಕೊಂಡಿರುವಂತಹ ಹಲವು ವ್ಯವಹಾರಗಳನ್ನ ಕೂಡ ನೋಡ್ತಿದ್ದಂತವ್ರು. ಒಂದ್ ಕಡೆ ಕೈಗಾರಿಕೆ ಆಗಿರ್ಬೋದು, ಮತ್ತೊಂದ್ ಕಡೆ ಆಸ್ಪತ್ರೆ ವಿಚಾರ ಆಗಿರ್ಬೋದು, ಇನ್ನೊಂದ್ ಕಡೆ ಎಜುಕೇಶನ್ ವಿಚಾರ ಆಗಿರ್ಬೋದು, ಮತ್ತೊಂದ್ ಕಡೆ ರಾಜಕೀಯ ಆಗಿರ್ಬೋದು. ಒಂದು ದಾವಣಗೆರೆ ವಿಚಾರಕ್ಕೆ ಬಂದಾಗ ಶಾಮನೂರು ಶಿವಶಂಕರಪ್ಪ ಮಾಡದ ಕೆಲಸ ಆಡುಮುಟ್ಟದ ಸೊಪ್ಪಿಲ್ಲ, ಶಾಮನೂರು ಶಿವಶಂಕರಪ್ಪ ಮಾಡದೇ ಇರುವಂತಹ ಕೆಲಸ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಇವತ್ತು ನಾವು ನೋಡ್ತಾ ಇರುವಂತಹ ದಾವಣಗೆರೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅದು ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು, ಕೈಗಾರಿಕೆಗಳ ವಿಚಾರದಲ್ಲಾಗಿರ್ಬೋದು, ರಸ್ತೆ ವಿಚಾರಗಳಲ್ಲಾಗಿರ್ಬೋದು, ಇವತ್ತಿನ ದಾವಣಗೆರೆಯನ್ನ ಆಧುನಿಕ ನವ ದಾವಣಗೆರೆ ಅಂತ ಏನ್ ಹೇಳ್ತೀವಿ, ಇದನ್ನ ನವ ದಾವಣಗೆರೆಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾತ್ರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 2004ರಲ್ಲಿ ದಾವಣಗೆರೆ ಕಂಡಂತಹ ಅಭಿವೃದ್ಧಿ, ಅದು ಪಕ್ಷ ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ಅವರು ಖಾಸಗಿಯಾಗಿರ್ಬೋದು, ದಾವಣಗೆರೆ ವಿಚಾರಕ್ಕೆ ಬಂದಾಗ ಎಂದೂ ಕೂಡ ರಾಜಿ ಆಗ್ಲೇ ಇಲ್ಲ. ಹಲವು ವಿಚಾರಗಳ ವೇದಿಕೆಗಳಲ್ಲಿ ಈಗ ಸಣ್ಣ ಪುಟ್ಟ ರಾಜಕಾರಣಿಗಳು ಯಾವುದೋ ಒಂದು ತಮ್ಮ ಕ್ಷೇತ್ರಕ್ಕೆ ಸಣ್ಣ ಕೆಲಸ ಮಾಡಿದಾಗ ದೊಡ್ಡ ಪ್ರಚಾರವನ್ನ ತೆಗೆದುಕೊಳ್ತಾರೆ. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಕೆಲಸಗಳನ್ನು ಮಾಡಿದಾಗ್ಲೂ ಕೂಡ ಅದು ಯಾವತ್ತೂ ಕೂಡ ಅದನ್ನ ತಮ್ಮ ಕ್ರೆಡಿಟ್ ಅಂತ ತೆಗೆದುಕೊಳ್ಳಿಲ್ಲ. ಹೀಗಾಗಿ ಇವತ್ತು ಅಕ್ಷರಶಃ ಒಂದು ಕಡೆ ದಾವಣಗೆರೆ ವಿಚಾರಕ್ಕೆ ಬಂದಾಗ ಇಡೀ ದಾವಣಗೆರೆ ಜಿಲ್ಲೆ ಒಬ್ಬ ಮುತ್ಸದ್ದಿಯ ನಾಯಕರನ್ನ, ಒಬ್ಬ ದಾವಣಗೆರೆಯ ಅಭಿವೃದ್ಧಿಯ ಕನಸನ್ನ ಕಂಡಿದ್ದಂತಹ ಒಬ್ಬ ನಾಯಕನನ್ನ ಕಳ್ಕೊಂಡಿದೆ. ಅದೇ ರೀತಿ ಇಡೀ ರಾಜ್ಯ ಶಾಮನೂರು ಶಿವಶಂಕರಪ್ಪ ಅಂತ ಒಬ್ಬ ಹಿರಿಯ ನಾಯಕರನ್ನ ಕಳ್ಕೊಂಡಂತಹ ಒಂದು ದುಃಖದಲ್ಲಿ ಇರುವಂತದ್ದು ನಿಜ. ಶಾಮನೂರು ಶಿವಶಂಕರಪ್ಪ ಒಂದು ಬಹಳಷ್ಟು ವಿಶೇಷ ಏನಂತ ಹೇಳಿದ್ರೆ, ಸುದೀರ್ಘ ಅವಧಿಗೆ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದಂತವ್ರು. ಹಲವು ಗಂಭೀರವಾದಂತ ಒಂದು ಸಮಸ್ಯೆಗಳು ಸಮುದಾಯದ ಮಟ್ಟದಲ್ಲಿ ಬಂದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂದೂ ಕೂಡ ಸರ್ಕಾರ ಅವ್ರದ್ದೇ ಇದ್ದಾಗ್ಲೂ ಕೂಡ ಎಂದೂ ಕೂಡ ರಾಜ್ಯ ಆಗಲಿಲ್ಲ. ಈ ಹಿಂದೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ 2013ರಲ್ಲಿ ಲಿಂಗಾಯತ ಅನ್ನುವಂತ ಒಂದು ವಿಚಾರ ಬಂದಾಗ ಅವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ನೇರವಾಗಿ